ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವು ಅಂಜಲ್ ಅಂದರೆ ಸೀರ್ ಫಿಶ್ ಇದೆಯಲ್ಲ ಅದರದ್ದು ರವಾ ಫ್ರೈ ಮಾಡ್ತಾ ಇದ್ದೇವೆ. ಬನ್ನಿ ಅದನ್ನು ಹೇಗೆ ಮಾಡೋದಂತ ನೋಡೋಣ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪಟ್ ಅಂತ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಒಳ್ಳೊಳ್ಳೆ ವೀಡಿಯೋಸ್ ಬರ್ತಾ ಇರುತ್ತೆ, ಅದಕ್ಕೋಸ್ಕರ ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಇಲ್ಲಿ ಫಿಶ್ ಫ್ರೈ ಮಾಡಲಿಕ್ಕೆ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು 2 ಚಮಚದಷ್ಟು ಎವರೆಸ್ಟ್ ತೀಖಾ ಲಾಲ್ ಪೌಡರ್ ಹಾಗೂ 2 ಚಮಚದಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, 1 ಚಮಚದಷ್ಟು ಅರಸಿನ ಪೌಡರ್ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೂ 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೂ ಅರ್ಧ ಲಿಂಬೆಹಣ್ಣನ್ನು ಹಾಕಿದ್ದೇನೆ. ನೀವು ಲಿಂಬೆಹಣ್ಣು ಇಲ್ಲ ಅಂದರೆ ಹುಣಸೆಹಣ್ಣಿನ ರಸ ಇಲ್ಲಾಂದರೆ ವಿನೆಗರ್ ಕೂಡ ಹಾಕ್ಬೋದು. ಇವೆಲ್ಲವನ್ನು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಖಾರದ ಪುಡಿ ಸ್ವಲ್ಪ ಕಡಿಮೆ ಆಗಿದೆ ಅಂತ ಮತ್ತೆ ಅದನ್ನು ಸೇರಿಸ್ಕೊಂಡಿದ್ದೇನೆ. ಅಂದರೆ ತುಂಬ ಖಾರ ಆಗಿ ಬಂದರೆ ಇದು ಒಳ್ಳೆಯದಾಗಿರುತ್ತೆ. ಅಂದರೆ ಅಂಜಲ್ ಫಿಶ್ ಅಲ್ಲ, ಅದು ಸ್ವಲ್ಪ ದೊಡ್ಡದಿರುತ್ತೆ, ಸೊ ಅದಕ್ಕೆ ಜಾಸ್ತಿನೇ ಮಸಾಲೆ ಬೇಕಾಗುತ್ತೆ. ನಿಮಗೆ ಗೊತ್ತಾಗುತ್ತಲ್ಲ, ಕೋಟಿಂಗ್ ಆ ಥರ ಸ್ವಲ್ಪನೇ ನೀರು ಹಾಕಿದ್ದೇನೆ. ಜಾಸ್ತಿ ನೀರು ಹಾಕ್ಲಿಕ್ಕೆ ಹೋಗಬೇಡಿ. ಅದೊಂದು ಕನ್ಸಿಸ್ಟೆನ್ಸಿಗೆ ಬಂದಮೇಲೆ ಅದೊಂದು ನೀರು ಹಾಕಬೇಡಿ ಜಾಸ್ತಿ. ನಾನಿಲ್ಲಿ 4 ಅಂಜಲ್ ಮೀನು ತಗೊಂಡಿದ್ದೇನೆ. ಇವಾಗ ಇದಕ್ಕೆಲ್ಲ ಒಂದೊಂದಾಗಿ ನೀಟಾಗಿ ಮಸಾಲೆ ಹಚ್ತೇನೆ. ನೋಡಿ, ನಾವು ಮಸಾಲೆಯನ್ನು ಈ ಥರ ಮನೆಯಲ್ಲೇ ಮಾಡ್ಬೋದು. ಎಷ್ಟು ಚೆನ್ನಾಗಿರುತ್ತೆ, ಈಸಿನೂ ಆಗಿರುತ್ತೆ. ಇದು ತುಂಬ ಹೊತ್ತೇನು ಹಿಡಿಯೋದಿಲ್ಲ. ನೋಡಿ, ಈಗ ನಾನೆಲ್ಲ 4 ಮೀನಿಗೂ ಇದು ಮಸಾಲೆಯನ್ನು ಹಾಕಿದ್ದೇನೆ. ಈಗ ಒಂದೊಂದಾಗಿ ಇದನ್ನು ಫ್ರೈ ಮಾಡಬೇಕು. ಇಲ್ಲಿ ನಾನು ರವೆಯಲ್ಲಿ ಫ್ರೈ ಮಾಡ್ತಿದ್ದೇನೆ. ಸಣ್ಣ ರವೆ ತೆಕ್ಕೊಂಡಿದ್ದೇನೆ ನಾನು. ನೋಡಿ, ಈ ಥರ ರವೆಯಲ್ಲಿ ಅದನ್ನು ಮಸಾಲೆಗೆ ರವೆ ಎಲ್ಲ ಹಚ್ಚಿಬಿಟ್ಟು ಎಲ್ಲ ಫುಲ್ಲಾಗಿ ಕೋಟಾಗಿ ಬರಬೇಕು ರವೆ. ನಂತರ ಅದನ್ನು ಫ್ರೈ ಮಾಡಬೇಕು. ಫುಲ್ ಈಗ ಕೋಟಾಗಿದೆ. ಈಗ ಒಂದು ಕಾವಲಿ ತೆಕ್ಕೊಂಡಿದ್ದೇನೆ. ಕಾವಲಿಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ ಬಳಿಕ ಇದನ್ನು ನಾನು ಫ್ರೈ ಮಾಡ್ತೇನೆ. 2 ಸೈಡ್ ಇದನ್ನು ಫ್ರೈ ಮಾಡಬೇಕು. ಫಸ್ಟ್ ಒಂದು ಸೈಡ್ ಫ್ರೈ ಆದಮೇಲೆ ನೆಕ್ಸ್ಟ್ ಇದನ್ನು ಇನ್ನೊಂದು ಸೈಡ್ ಫ್ರೈ ಮಾಡಬೇಕು. ಅಂಜಲ್ ಮೀನು ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೂ ಇದು ಖಾರ ಉಪ್ಪು ಎಲ್ಲ ಚೆನ್ನಾಗಿ ಹಿಡ್ದಿರುತ್ತಲ್ಲ, ಸೊ ಸಖತ್ತಾಗಿರುತ್ತೆ ತಿನ್ನಲಿಕ್ಕೆ. ಇದ್ರಲ್ಲಿ ಮಾಂಸ ಜಾಸ್ತಿ ಇರುತ್ತೆ. ಯಾರಿಗೆ ಇದು ಅಂಜಲ್ ಮೀನು ಇಷ್ಟ ಅಂತ ಕಮೆಂಟ್ ಮಾಡಿ ಆಯಿತಾ. ಒಂದು ಸೈಡ್ ಫ್ರೈ ಆಗಿದೆ. ನಾನೀಗ ಇದನ್ನು ಇನ್ನೊಂದು ಸೈಡ್ ಫ್ರೈ ಮಾಡ್ತೇನೆ. ಇವಾಗ ನೋಡಿ, ರೋಸ್ಟಾಗಿ ಬಂದಿದೆ. ವಾವ್, ಸಖತ್ತಾಗಿರುತ್ತೆ. ರೋಸ್ಟಾಗಿ ಬಂದರೆ ಇನ್ನೂ ಸಹ ಅದು 2 ಸೈಡ್ ಫ್ರೈ ಆಗಿದೆ. ಇದಕ್ಕೆ ನಾನು ಇದರ ಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ತಿದ್ದೇನೆ. ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ನಿಮಗೆ ಬೇಕಾದರೆ ಹಾಕಿಲ್ಲ ಅಂದರೆ ಬೇಡ. ನೋಡಿ, ಇದು ಒಂದು ರೌಂಡ್ ರೆಡಿ ಆಗಿದೆ. ಇವಾಗ ಅಂಜಲ್ ಮೀನು ನಾನೀಗ ಒಂದು ಪ್ಲೇಟಿಗೆ ಹಾಕಿ ನಿಮಗೆ ತೋರಿಸ್ತೀನಿ ನೋಡಿ ಹೇಗೆ ಬಂದಿದೆ ಅಂತ. ವಾವ್, ರೋಸ್ಟಾಗಿ ಸಖತ್ತಾಗಿ ಬಂದಿದೆ. ಇವಾಗಲೇ ಇದನ್ನು ತಿಂದು ಖಾಲಿ ಮಾಡಬೇಕನ್ಸುತ್ತೆ. ನೋಡಿದರೆ ಒಂದು ಪೀಸ್ ತಿಂದ್ರೂ ಸಾಕು, ಹೊಟ್ಟೆ ತುಂಬುತ್ತೆ. ಸಖತ್ತಾಗಿರುತ್ತೆ. ಅದರ ಮೇಲೆ ಕರಿಬೇವು ಸೊಪ್ಪು ಹಾಕಿದ್ರಿಂದ ಅದನ್ನು ಒಂಥರ ರೋಸ್ಟಾಗಿ ಫ್ರೈ ಆಗಿ ಬಂದಿರುತ್ತಲ್ಲ, ಅದ್ರ ಜೊತೆ ತಿನ್ನೋಕ್ಕೆ ಅದನ್ನು ಚೆನ್ನಾಗಿರುತ್ತೆ. ನೀವು ಒಮ್ಮೆ ಈ ಥರ ಮಾಡಿ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ನೋಡಿ, ಮನೆಯಲ್ಲಿ ಮಾಡ್ಬೋದು. ಸೊ ಇವತ್ತಿನ ನಮ್ಮ ಈ ಅಂಜಲ್ ರವಾ ಫ್ರೈ ಯಾರಿಗೆಲ್ಲ ಇಷ್ಟ ಆಗಿದೆ ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಪ್ಲೀಸ್ ನಮ್ಮ ವಿಡಿಯೋ ಲೈಕ್, ಶೇರ್, ಕಮೆಂಟ್ ಹಾಗೂ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಒಳ್ಳೊಳ್ಳೆ ವೀಡಿಯೋಸ್ ಬರ್ತಾ ಇರುತ್ತೆ. ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ನಿಮಗೆ ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್. ಸಿ ಯು.